ಬೆಂಗಳೂರೆಲ್ಲ ಹೇಗಿದೆ ಗೊತ್ತಾ, ಜಾಗ ಮಗಿಸ್ತಾ ಇದೆ. ವಿಡಿಯೋ ಹಾಕ್ತೀನಿ ನೋಡಿ. ಊಟ ರೆಡಿ ಆಗಿದೆ, ಊಟ ರೆಡಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ. ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ, ಎಲ್ಲಿ ಬಂದಿದ್ದೀನಿ ಅಂತಂದರೆ ನಮ್ಮ ಮನೆ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ವಿಶ್ವಕುಮಾರ್ ಆ್ಯಂಡ್ ಮತ್ತು ಸಂಧ್ಯಾ ಅವ್ರ ಮನೆಗೆ ಬಂದಿದ್ದೀವಿ. ಯಾಕಂದರೆ ನ್ಯೂ ಇಯರ್ ಆಗಿರೋದ್ರಿಂದ ನಾಳೆ ಇವತ್ತು ಸಣ್ಣ ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು. ಸೊ ಇಲ್ಲಿಗೆ ಬಂದಿದ್ದೀನಿ. ನೆಕ್ಸ್ಟು ಬ್ಲಾಗ್ಸ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ಲವಿಂಗ್. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇಲ್ಲ ನೀವು ನಿಂತ್ಕೊಳ್ಳಿ. ನ್ಯೂ ಇಯರ್ಗೆ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇವರು ಸತೀಶ್ ಅವ್ರ ಫ್ರೆಂಡು ವಿಶ್ವಕುಮಾರ್ ಅಂತ, ಆ್ಯಂಡ್ ಶಿ ಈಸ್ ಮೈ ಫ್ರೆಂಡ್ ಸಂಧ್ಯಾ ಅಂತ ಅಂದ್ಬಿಟ್ಟು. ಓಕೆ, ಅವರು ಏನು ಅಡುಗೆ ಮಾಡಿದ್ದಾರೆ ನೋಡೋಣ. ಇನ್ವೈಟ್ ಮಾಡಿದರು. ಓ, ಬಿರಿಯಾನಿ. ಯಾರು ಸ್ಪೆಷಲ್ ಅಣ್ಣ ಇದು? ನಿಮ್ದಾ ಸಂಧ್ಯಾದ? ಸಂಧ್ಯಾ ಸ್ಪೆಷಲ್. ಓಕೆ, ಕಬಾಬ್ ರೆಡಿ ಇದೆ ಆ್ಯಂಡ್ ಪಾಯಸ ರೆಡಿ ಇದೆ. ಕ್ರೀಮಿಯಾಗಿದೆ. ಆ್ಯಂಡ್ ಚಿಕನ್ ಪೆಪ್ಪರ್ ಡ್ರೈ ಫ್ರೈ. ಮೊಟ್ಟೆ ಬೇಯಿಸಿಟ್ಟಿದ್ದಾರೆ, ಇನ್ನೂ ಸುಲಿಬೇಕು. ಮತ್ತು ಪಚಡಿ ರೆಡಿ ಇದೆ. ಇದಕ್ಕೆ ಮೊಸರಾದರೂ ಹಾಕೊಂಡು ತಿನ್ಬೋದು, ಇಲ್ಲ ಹೀಗೇ ತಿನ್ಬೋದು. ಓವರ್ ಆಲ್ ನ್ಯೂ ಇಯರ್ ಹಿಂದಿನ ದಿನ ಹೀಗಿದೆ ನೋಡಿ ಬ್ಲಾಗ್. ಎಸ್ಪೆಷಲಿ ನಿಮ್ಮದು ಇದೆ ಅಲ್ವಣ್ಣ? ನಿಮ್ಮ ರೆಸಿಪಿನೂ ಇದೆ. ಹಾಂ, ರೈಟ್. ಮಕ್ಳು ಏನು ಮಾಡ್ತಿದ್ದಾರೆ ನೋಡೋಣ. ಸತೀಶ್ ಅವ್ರು ಇಲ್ಲಿ ಕುತ್ಕೊಂಡಿದ್ದಾರೆ. ಏನು ಮಾಡ್ತಿದ್ದಾರೆ? ಹೌದಾ? ಓ ವಾವ್. ಧ್ರುವ, ಚಿನ್ನಿ ನೀನು ದ್ರವ್ಯ. ಇವರಿಬ್ಬರು ಟ್ವಿನ್ಸು. ಇವನು ಮಿಂಚು, ಇವನು ಮತ್ತು ದ್ರವ್ಯ ಮತ್ತು ಧ್ರುವ ಇಬ್ಬರು ಟ್ವಿನ್ಸು. ಏನು ಮಾಡ್ತಿದ್ದೀರಾ? ಓ, ಡ್ರಾಯಿಂಗ್. ಏನಿದು ಫ್ಲವರಾ? ಫ್ಲವರ್ ಮತ್ತು ಇದೇನಿದು? ಓ, ಓಕೆ. ನೀವೇನು ಮಾಡ್ತಿದ್ದೀರಾ ಮಿಂಚು ಅವರೇ? ಓ, ನೀನು ಕೂಡ ಸೇಮ್. ನೀನು ಕೂಡ ಸೇಮಾ? ಓಕೆ. ಕಲರ್ ಮಾಡಿಬಿಟ್ಟು ನಂಗೆ ತೋರಿಸ್ಬೇಕು, ಓಕೆನಾ? ಓಕೆ, ಯಾರು ಚೆನ್ನಾಗಿ ಮಾಡ್ತೀರಾ ಅವ್ರಿಗೇನಾದರೂ ಒಂದು ಗಿಫ್ಟ್ ಮಾಡಿ. ನೀನು ಈ ಮಾಡು ಧ್ರುವ. ಅವನಿಗೂ ಒಂದು ಅಲ್ಲಿ ಬಿದ್ದಿದೆ, ನಿನಗೇನಿಲ್ಲ. ಯಾವ ಸ್ಟ್ಯಾಂಡರ್ಡ್ ನೀವು? ಬಿ ಸೆಕ್ಷನ್. ನೀನು ಕೂಡ? ನೀನು ಸೇಮಾ? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಅವನು ಫಸ್ಟ್ ಸ್ಟ್ಯಾಂಡರ್ಡ್. ಮಿಂಚು ಕೂಡ. ಧನ್ವಿಕ್? ಓಕೆ, ನೋ, ಫಸ್ಟ್ ಸ್ಟ್ಯಾಂಡರ್ಡ್. ನೀನು ಫಸ್ಟ್ ಸ್ಟ್ಯಾಂಡರ್ಡ್. ಇವರೆಲ್ಲ ಸೇಮ್ ಏಜ್. ಇವರು ಫೆಬ್ರವರಿ ಆ್ಯಂಡ್ ಅವನು ಮಾತ್ರ ಏಪ್ರಿಲ್. ಹಾಂ, ನೀನು ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಿಡಪ್ಪ. ಓಕೆ. 100 ಸ್ಟ್ಯಾಂಡರ್ಡು. ಓಕೆ, ಗುಡ್. 100 ಬರಲ್ಲಪ್ಪ. 100 ಓದ್ಬೋದು, ನಮ್ಗೆ ಅಷ್ಟರಲ್ಲಿ ವಯಸ್ಸಾಗ್ಬಿಟ್ಟಿರುತ್ತೆ. ಫ್ರೆಂಡ್ ಮನೆಗೆ ಬಂದಿರೋದು. ಏನು ಹೇಳ್ತೀರಾ ರೀ? ಆಮೇಲೆ ಹ್ಯಾಪಿ ನ್ಯೂ ಇಯರ್. ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡಿದ್ರು. ತೋರಿಸಿ. ಎಲ್ಲಿ ತೋರಿಸಿ. ವೆರಿ ಗುಡ್. ಓಕೆ. ಓ, ಸಾಯಂಕಾಲದ ಅದು? ಇವ್ರು ಮಾರ್ನಿಂಗ್ದಾ? ಇದು ದ್ರವ್ಯ ಬರ್ದಿರೋದು. ನಿಮ್ಮದು ತೋರಿಸಿ ಧ್ರುವ. ಇದು ಗೆರೆಗಳ ಕ್ಲೀನಾಗಿ ಬರೀಬೇಕು ನೋಡಿ. ಹೆಂಗಿದೆ? ಓ, 3 ಜನದ ಡ್ರಾಯಿಂಗ್. ಸೂಪರ್, ವೆರಿ ಗುಡ್.
ಊಟ ತಂದ್ರು. ಊಟ ರೆಡಿ ಆಗಿದೆ. ಊಟ ರೆಡಿ ಆಗಿದೆ. ಊಟ ರೆಡಿ. ಹೇಗಿದೆ ಸತೀಶ್ ಊಟ? ಚೆನ್ನಾಗಿದೆ ಟೇಸ್ಟ್. ನಿಮ್ಮ ಫ್ರೆಂಡ್ ಮಾಡಿರೋದು, ಫ್ರೆಂಡ್ ಮತ್ತೆ ಅವ್ರ ವೈಫ್. ಕಬಾಬ್ ಹೇಗಿದೆ ನೋಡೋಣ, ತಿನ್ನೋಡಿ. ಹೇಗಿದೆ? ಓಕೆ. ಓ ಪೆಪ್ಪರ್ ಡ್ರೈ. ಹಾಕಿ ಹಾಕಿ. ಎಷ್ಟು ವೆರೈಟಿ ಇದೆ, ಓ ಮೈ ಗಾಡ್. ಚಿಕನ್ ಪೆಪ್ಪರ್ ಡ್ರೈ ಹೇಗಿದೆ ನೋಡಿ ನೋಡೋಣ. ಹೇಗಿದೆ? ಹೇಗಿದೆ? ಸೂಪರ್ ಆಗಿದೆ. ಓಕೆ. ಆರ್ ಯು ಸ್ಯಾಟಿಸ್ಫೈಡ್? ಫುಲ್ ಮೀಲ್ಸ್. ಏನಕ್ಕೆ ನಗ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳಿ. ನೀವು ಹೇಳಿ. ಥ್ಯಾಂಕ್ ಯು ಹೇಳಿ. ನೋಡಿ, ಹ್ಯಾಪಿ ನ್ಯೂ ಇಯರ್. Thank you. Happy New Year. Thank you. She's the same. Second confirm look. ವಿಶ್ ಮಾಡಿ. Happy New Year. ಥ್ಯಾಂಕ್ ಯು ಹೇಳಿ. ಅಯ್ಯೋ ನಾಚ್ಕೊಳ್ಳೋದೇನೋ. Happy New Year. ಮನೆಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಒಂದು ಪುಟ್ಟ ಪಾರ್ಟಿ. ಪುಟ್ಟ ಪಾರ್ಟಿ ಅಂದರೆ ಏನು ಆ ಥರ ಏನಿಲ್ಲ, ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ಅವರು ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ರು, ಸೊ ಹೋಗಿರಲಿಲ್ಲ. ಇವತ್ತು ಹೋಗಿದ್ವಿ, ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ ಅರೌಂಡ್ 6 ಗಂಟೆ ಆಗಿದೆ. ಸೊ ಹೋಗ್ತಾ ಇದ್ದೀನಿ. ಬೆಂಗಳೂರೆಲ್ಲ ಹೇಗಿದೆ ಗೊತ್ತಾ, ಜಾಗ ಮಗಿಸ್ತಾ ಇದೆ. ವಿಡಿಯೋ ಹಾಕ್ತೀನಿ ನೋಡಿ. ವರ್ಷದ ದಿನ ನೋಡಿ, ಬೆಂಗಳೂರು ಹೀಗಿದೆ. ಮುಂದೆ ನೋಡೋಣ ಬನ್ನಿ. ಶಾಪ್ಸೂ ರೆಡಿ ಆಗಿಬಿಟ್ಟಿದೆ ನೋಡಿ. ಹೊಸ ವರ್ಷದ ಹಿಂದಿನ ದಿನ. ಸಾರಿ. ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಕ್ಚುಲಾಗಿ ನಾವು ಜಾಸ್ತಿ ಆಚರಿಸೋದಿಲ್ಲ. ನಮಗೇನಿದ್ರು ಯುಗಾದಿ ಹೊಸ ವರ್ಷ ಅದೇ ಅಲ್ವಾ ದೊಡ್ಡ ಹಬ್ಬ ನಮಗೆ, ಯುಗಾದಿ ಹಬ್ಬ. ಸೊ ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ನ್ಯೂ ಇಯರ್ ಅಂತ. ಅದಕ್ಕೆ ಅಲ್ಲಿ ಹೋಗಿ ಬಂದಿದ್ದು. ಮಕ್ಕಳೆಲ್ಲ ಖುಷಿಯಾಗಿರಲಿ ಅಂತ ಒಂದು ಕಾರಣಕ್ಕೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಒಂದು ಕಾರಣಕ್ಕೆ ಹಾಗೆ ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡಿದ್ದು. ಪಾರ್ಟಿ ಅಂದರೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಬಿಡಿ ದಯವಿಟ್ಟು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ದಮ್ ಬಿರಿಯಾನಿ, ಹಾಗೆ ಕಬಾಬು, ಚಿಕನ್ ಡ್ರೈ ಫ್ರೈ ಎಲ್ಲ ರೆಡಿ ಇತ್ತು. ಮೊಟ್ಟೆ ಮತ್ತು ಪಚ್ಚಡಿ, ಈರುಳ್ಳಿ, ಸೌತೆಕಾಯಿ ಎಲ್ಲನೂ ರೆಡಿ ಇತ್ತು. ಒಂದೊಳ್ಳೆ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು.
ಕಿಚ್ಚು ಏನೋ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾವ್ ನೋಡಿ, ಗಾಡೀಲಿ ಕೂತ್ಕೊಂಡು. ಅದ ಈ ವಿಡಿಯೋ ಅಥವಾ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹೀಗೆ ಹೆಚ್ಚು ಸಪೋರ್ಟ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ಗಾಗಿ ಕಾಯ್ತಾ ಇರ್ತೀನಿ. ನೋಡಿ, ಇದು ಬಂದು ಏಷ್ಯಾದಲ್ಲೇ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ಕನಕಪುರ ಮೇನ್ ರೋಡ್ ಕೋನಕುಂಟೆ ಕ್ರಾಸಲ್ಲಿದೆ. ತುಂಬ ಚೆನ್ನಾಗಿದೆ ಫೋರಮ್ ಮಾಲ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.